ಕೈಗೆ ನೀಡುತ್ತಾರೆ. ಏನು ಮಾಡುತ್ತೀವಿ? ಬೇಗ ಬಾರೆ ರೇಖಾ. ರೇಖಾ, ಏನಾಯ್ತು ರೇಖಾ? ರೇಖಾ ಮಾತಾಡು. ರೇಖಾ ಮಾತಾಡು. ರೇಖಾ ಮಾತಾಡು. ದೇವರೇ, ಎತ್ತಿಗೆ ಮೇವಾಕಿ ಬರುವಲ್ಲಿ ನನ್ನ ರೇಖೆಯಲ್ಲಿ ನಿನ್ನ ಹತ್ತಿರ ಕರೆದುಕೊಂಡೆಯಾ? ರೇಖಾ, ನನ್ನ ಚಿಂತೆಯನ್ನು ಒಳಗೇರಿಸಲು ಮುತ್ತಿನಂತೆ ಮಾತನಾಡಿ, ಮಗುವಿನಂತೆ ನನ್ನನ್ನು ಮುದ್ದು ಮಾಡಿ ನಾನು ಬರುವ ಮುಂಚೆ ಸಾವಿಗೆ ಶರಣಾದೆಯಾ? ಮಾತಾಡು ರೇಖಾ, ಮಾತಾಡು. ರೇಖಾ, ಈ ಬಡವನ ಮನೆಯ ಕತ್ತಲಿಗೆ ಬೆಳಕು ಚೆಲ್ಲಿ ಸಂಸಾರ ನಗ ಹೊತ್ತು ಸುಖ ದುಃಖದಲ್ಲಿ ಭಾಗಿಯಾಗಿದ್ದ ನೀನು ಇಂದು ನನ್ನ ಪಾಲಿಗಿಲ್ಲದಂತೆ ಆಗಿದೆ. ಅಣ್ಣ, ಅತ್ತಿಗೆ ಏನಾಯ್ತು? ಏನಾಯ್ತೆಂದು ನನಗೆ ಗೊತ್ತಿಲ್ಲಪ್ಪ. ಎತ್ತಿಗೆ ಮೇವು ಹಾಕಿ ಬರುವಷ್ಟಲ್ಲಿ ಯಾರೋ ನಿನ್ನ ಅತ್ತಿಯ ಕೊಲೆ ಮಾಡಿದ್ದಾರಪ್ಪ. ನಮ್ಮನಿಗೆ ಬರಲು ಸಾಧ್ಯವಿಲ್ಲ. ಈ ಕೊಲೆಯನ್ನು ನೀನೇ ಮಾಡಿರುವೆ. ಇಲ್ಲಪ್ಪ ರಾಮು, ನನ್ನ ಬಾಳಿಗೆ ಬೆಳಕಾಗಿ ಬಂದ ಈ ನನ್ನ ದೇವತೆಯನ್ನು ನಾನೇಗಪ್ಪ ಕೊಲೆ ಮಾಡಲಿ? ತುಂಬಾ ಚೆನ್ನಾಗಿ ಕಟ್ಟಿರುವೆ. ದೇವರಂತ ಇರುವ ಅತ್ತಿನ ಕೊಲೆ ಮಾಡಲು ನಿನ್ನ ಮನಸ್ಸಾರಿ ಹೇಗೆ ಬಂತು? ದೇವರೇ, ಎಂತ ಪರೀಕ್ಷೆಗೆ ನನ್ನನ್ನು ನೂಕಿ ಬಿಟ್ಟೆಯಪ್ಪ. ಏನಾಯ್ತಣ್ಣ? ಏಕೆ ಅಳುತ್ತಿರುವಲ್ಲ? ಬಾರಪ್ಪ, ನೋಡಲ್ಲಿ ನಿನಗೆ ತುತ್ತುಡಿಸಿದ ನಿನ್ನ ಅತ್ತಿಗೆ ಎಳವಾಗಿ ಬಿದ್ದಿದ್ದಾರೆ. ಅತ್ತಿಗೆ ನಮ್ಮನ್ನು ಅನಾಥರನ್ನು ಮಾಡಿ ಹೋದಿಯೋನಮ್ಮ. ಮಾತಾಡೋ ಅತ್ತಿಗೆ, ನಿನ್ನ ಮೈನ ಶಕ್ತಿ ಬಂದ ನೋಡೋ ಅತ್ತಿಗೆ. ಅಕ್ಕ, ಅನಾಥೆಯಾಗಿದ್ದ ನನಗೆ ಅಕ್ಕನ ಪ್ರೀತಿಯನ್ನು ತೋರಿಸಿದ್ರಿ. ಆದ್ರೆ ಈಗ ನಾನು ಯಾರು ತಾನೇ ಅಕ್ಕ ಅಂತ ಕರೀಲಿ? ತಾಯಿಯನ್ನು ಕಾಣಿದ ನನಗೆ ಮತ್ತೊಮ್ಮನಿಗೆ ದಾರಿ ತೋರಿಸಿದ ಈ ನನ್ನ ತಾಯಿಯನ್ನು ಕೊಂಡರಾಡಿ ಹೇಳೋಣ. ಒತ್ತು ಮುಳುಗದ್ರೊಳಗಾಗಿ ಆ ಕಟುಕರ ರಂಡವನ್ನು ಕಡೆದು ನನ್ನ ಅತ್ತಿನ ಆತ್ಮಕ್ಕೆ ಶಾಂತಿ ನೀಡುತ್ತಾನೆ. ಇನ್ನಾರಿ ಶಕ್ತಿಯನ್ನ ಅತ್ತಿನ ಕೊಂದ್ರದ ಭೀಮಣ್ಣನು. ರಾಮ, ಏನು ಮಾತನಾಡುತ್ತಿದ್ದೆ ನೀನು? ನಿಜ ಹೇಳುತ್ತಿರುವಣ್ಣ. ಅತ್ತಿನ ಕೊಂದು ಅತ್ತಿಗೆಯನ್ನು ಚುಚ್ಚಿ ಸಾಸಿರ ಚಾಕು ಅಣ್ಣನ ಕೈಯಲ್ಲಿದೆ ನೋಡು. ಚಾಕ ಅಣ್ಣನ ಕೈಯಲ್ಲಿ ಇದ್ದ ಮಾತ್ರಕ್ಕೆ ಅವಳ ಕೊಲೆ ಮಾಡಿದ್ರೆ ಅನ್ನೋದು ತೆಪ್ಪಪ್ಪ, ತೆಪ್ಪು. ತಪ್ಪು ಅಪ್ಪಿದ ಮಾತು ನನಗೆ ಬೇಕಿಲ್ಲ. ಅತ್ತಿನ ಕೊಂದ ಕೊಲೆಗಾರ ಇವರು. ರಾಮ, ನೀನು ಒಂದು ಸಾರಿ ದೇವರಂತಿರುವ ಅಣ್ಣನಿಗೆ ಕೊಲೆಗಾರ ಅಂದರೆ ನನ್ನನ್ನು ಕತ್ತರಿಸಾಕಿ ಬಿಡುತ್ತೇನೆ. ಶಕ್ತಿ ಸಿಟ್ಟಿಗೆ ಹೇಳಬೇಡಪ್ಪ. ಸತ್ಯ ನಮ್ಮದು ರಾಮನಿಗೆ ಇನ್ನೂ ತಿಳಿದಿಲ್ಲ. ಅವನು ಸಣ್ಣ ಹುಡುಗ, ಅವನಿಗೆ ತಿಳಿದಂತೆ ನುಡಿಯಲಿ. ಅವನ ಮೇಲೆ ಕೈ ಮಾಡಬೇಡ ಅಣ್ಣ. ತುತ್ತು ಉಡಿಸಿದ ನಿನಗೆ ಕೊಲೆಗಾರ ಅನ್ನುತ್ತಿದ್ದನಲ್ಲಣ್ಣ.
ಅತ್ತಿಗೆ ಭೀಮಣ್ಣ, ಯು ಆರ್ ಅಂಡರ್ ಅರೆಸ್ಟ್. ಇಲ್ಲ ಸರ್, ಈ ಕೊಲೆಯನ್ನು ನಮ್ಮಣ್ಣ ಮಾಡಿಲ್ಲ ಸರ್, ಮಾಡಿಲ್ಲ. ಮಿಸ್ಟರ್ ಶಕ್ತಿ, ಇವನು ಕೊಲೆ ಮಾಡಿದನಿಲ್ಲ ಅನ್ನೋದು ಅದು ಕೋರ್ಟಿನಲ್ಲಿ ಗೊತ್ತಾಗುತ್ತೆ. ಸರ್, ಸತ್ಯವನ್ನು ತಿಳಿಯದೆ ನಮ್ಮಣ್ಣನನ್ನು ಆರತಿ ಮಾಡಿಬೇಡ ಸರ್. ಈ ಕೊಲೆ ಹಿಂದೆ ಬೇರೆ ಯಾರ ಕೈವಾಡವಿದೆ. ನಿಮ್ಮ ಅಣ್ಣ ಮಾಡೋದು ಕೊಲೆಯನ್ನು ಮುಚ್ಚಿಯಾಗಲು ನಮ್ಮನ್ನು ದಾರಿ ತಪ್ಪಿಸಬೇಡ. ಹೇಗೆ ಯಾವಾಗ ಯಾರನ್ನು ಅರೆಸ್ಟ್ ಮಾಡಬೇಕೆಂದು ನಮಗೆ ಚೆನ್ನಾಗಿ ಗೊತ್ತು. ಸರ್, ಅವರು ಮಾಡಿದ ಪಾಪ ಅವರೇ ಅನುಭವಿಸಬೇಕು. ಅರೆಸ್ಟ್ ಮಾಡಿರುವನನ್ನು ಮೆಚ್ಚಿದ ಮೆಚ್ಚಿದೆ. ನಿನ್ನ ಮಾತಿಗೆ ಅಣ್ಣನೆಂಬ ಮಮಕಾರವನ್ನು ಮರೆತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕೆಂಬ ನಿನ್ನ ಛಲ. ಸರ್, ನಮ್ಮ ತಮ್ಮನ ಮಾತು ಗಮನಕ್ಕೆ ತೆಗೆದುಕೊಳ್ಳಬೇಡ ಸರ್. ಇದು ಮಾನವಂತರಿಗೆ ಹುಟ್ಟಿ ಬಂದಿರುವ ಮನೆತನ. ನಮ್ಮ ಮನೆತನಕ್ಕೆ ನಮ್ಮ ಅಣ್ಣನೇ ದೇವರು. ಈಗ ಆ ದೇವರನ್ನು ಮನೆಯಿಂದ ಕರೆದುಕೊಂಡು ಹೋಗಿ ನಮ್ಮನ್ನು ಅನಾಥರನ್ನು ಮಾಡಿಬೇಡ ಸರ್. ನಿಮಗೆ ಕೈ ಮುಗಿದು ಕೇಳುತ್ತೇನೆ. ಶಕ್ತಿ, ತಪ್ಪು ಮಾಡೋದಕ್ಕಿಂತ ತಪ್ಪು ಮಾಡಿದವನಿಗೆ ಬೆಂಬಲ ಕೊಡೋದು ಮಹಾ ಅಪರಾಧ. ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಹತ್ತು ಲಾಕಪ್ಗೆ ಹಾಕ್ತಾರೆ. ಹುಷಾರು ಮಗನೇ. ಅವನು ಏನು ಮಾಡಬೇಡಿ. ಈ ಅಣ್ಣನ ಮೇಲೆ ಪ್ರೀತಿಯಿಂದ ಅವನು ಆ ರೀತಿ ಮಾತನಾಡುತ್ತಾನೆ. ಶಕ್ತಿ, ವಿಧಿಯಾಟ ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲಪ್ಪ. ದುಃಖಿಸಬೇಡ, ಸಮಾನ ಮಾಡಿಕೊ ಅಣ್ಣ. ಅತ್ತಿಗೆ ನಮ್ಮನ್ನು ಬಿಟ್ಟು ಹೋದಳಣ್ಣ. ಅರೆಸ್ಟ್ ಮಾಡುವನನ್ನ ಏನು ಮುಖ ನೋಡ್ತೀಯ? ಎಳೆದುಕೊಂಡು ನೋಡಿ ಈ ಮಗನನ್ನು. ಅಣ್ಣ, ಅತ್ತಿಗೆ ನಮ್ಮನ್ನು ಅನಾಥರನ್ನು ಮಾಡುವುದಲ್ಲ. ಇದು ಯಾರ ನಮಗೆ ತಿಕ್ಕ. ಅತ್ತಿಗೆ ನಮ್ಮನ್ನು ಬಿಟ್ಟು ಹೋಗಕ್ಕಾಗಲಿ. ಬೆಟ್ಟವಾದ
ಮಾತಾಡು ಅಣ್ಣ, ಜೈಲಿಗೆ ಹೋದೊತ್ತಿಗೆ ಮಾತಾಡು. ಇನ್ನು ಯಾರು ದಿಕ್ಕ ಹೊತ್ತಿಗೆ ನಿನ್ನ ಮೈನಿಗೆ ಶಕ್ತಿಗೆ ಮಾತಾಡೋ ಹೊತ್ತಿಗೆ ಶ್ರೀಮಂತನು ಎದರು ತಲೆ ಎತ್ತಿ ಬದುಕಬೇಕೆಂಬ ನಿನ್ನ ಕನಸು ಕಂಬಿಗಳ ಮಧ್ಯೆ ನರವಂತಾಯಿದೆ. ಪ್ರವಾದ ಎದರು ಈಜಲು ಹೊರಟ ಭೀಮನ ಬಾಳು ಸುಳಿಗ ಚಿಕ್ಕು ಬುಡ ಮೇಲಾಯಿತು. ನಿಮ್ಮ ವಿರುದ್ಧ ಹಾರಾಡಿದ ಈ ಹುಲಿಯನ್ನು ಬಂಧಿಸಿ ತಂದಿರುವನು. ಹೇಗಿದೆ ಈ ಕಾಕಿ ತೊಟ್ಟ ಲಾಟಿ ಹಿಡಿದಿರುವ ಈ ಮುತ್ತರಾಜನ ಚಮತ್ಕಾರ? ಜನರ ಗೆಲುವಿಗಾಗಿ ನೀನು ಮಾಡುತ್ತಿರುವ ಈ ಮಹಾಕಾರ್ಯ ಎಂದು ಮರೆಯದ ಸಂಗಾತಿ ಮತ್ತು ಧರ್ಮವಂತರ ಮೇಲೆ ದಬ್ಬಾಳಿಕೆ ಮಾಡಿ ದುಷ್ಟ ಸಾಮ್ರಾಜ್ಯವನ್ನು ನಿರ್ಮಿಸಬೇಕೆಂದಿರುವ ಈ ಅಣ್ಣ ತಮ್ಮಂದರಿಗೆ ಸಹಾಯ ಮಾಡುತ್ತಿರುವ ನೀನು ನಮ್ಮ ಪಾಲಿನ ಪರಮೇಶ್ವರ. ಮಾತು ಬೇಡ ಸುನೀಲ್, ನಿಮ್ಮ ಆಸೆಯಂತೆ ನಿಮ್ಮ ವರಿಯನ್ನು ಬಂಧಿಸಿ ತಂದಿರುವೆನು. ಕಾರ್ಯನ್ನು
ಮಾತಿಗೆ ಎದುರಾದರೆ ಮುಗಿಯಿತು. ಕಣ್ಣೀರು ಕೂಡ ತಿನ್ನದ ನಿಶ್ಚಿತ. ನಿನ್ನ ಧರ್ಮ ಪತ್ನಿಯನ್ನು ನೀನೇ ನಿನ್ನ ಕೈಯಾರ ಕುಣಿಯಂತೆ. ಶ್ರೀಮಂತರೇ, ಮನೆ ಬೆಳಗ ದೀಪವನ್ನು ಯಾರಾದರೂ ಆರಿಸುತ್ತಾರೆ? ಭೀಮಾ, ದೀಪ ಆರಿಸುವ ಆಸೆ ಇರದಿದ್ದರು ಮಡದಿಯ ಕೊಲ್ಲುವ ಆಸೆ ಹೆಚ್ಚಾಗಿತ್ತು ಮಗನೇ ನಿನಗೆ. ನಿಮಗೆ ಕೈ ಮುಗಿತ್ತೇನೆ ಶ್ರೀಮಂತರೇ. ಚುಚ್ಚಿ ಮಾತನಾಡಿ ನನ್ನನ್ನು ಕೊಲ್ಲಬೇಡಿ. ಈಗಾಗಲೇ ನನ್ನ ಹೆಂಡತಿಯನ್ನು ಕಳೆದುಕೊಂಡು ನೋವಿನ ಸಾಗರದಲ್ಲಿ ಬಿದ್ದಿದ್ದೇನೆ. ನನ್ನ ಇಷ್ಟಕ್ಕೆ ನನ್ನನ್ನು ಬಿಟ್ಟು ಬಿಡಿ. ಬಿಟ್ಟು ಬಿಡಲಿದೇನು ಮಕ್ಕಳಾಟವಲ್ಲ ಭೀಮಾ. ಮಹಾಯುದ್ಧ ರಣಕಾಲ ಉಳಿದ ಮೇಲೆ ಸಾವು ನೋವಿನ ಬಗ್ಗೆ ಎದರಬಾರದು. ಶ್ರೀಮಂತರೇ, ನಿಮ್ಮಂತವ್ರಿಗೆ ಶ್ರೀಮಂತರೇ, ಸಾವು ಎಂದರೆ ನಿಮಗೆ ಹುಡುಗಾಟ. ಆದರೆ ನಮ್ಮಂತ ಬಡವರಿಗೆ ನುಂಗಲಾರದ ತುತ್ತು. ಭೀಮಾ, ಕಾಲ ಮಿಂಚೋವನ್ನು ಯೋಚಿಸಿದರೆ ನಿನಗೆ ಈ ಗತಿ ಬರುತ್ತಿರಲಿಲ್ಲ ಭೀಮಾ. ಅಂದರೆ ನನ್ನ ಮೇಲಿನ ಸೇರಿಗಾಗಿ ನೀವೇ ನನ್ನ ಹೆಂಡತಿಯನ್ನು ಕೊಂದಿರುವಿರಿ ಏನು? ಅಣ್ಣ, ನೀನು ಮಾಡುವ ಕೊಲೆಯನ್ನು ನಮ್ಮ ಮೇಲೆ ಬರೆಯ. ಅಣ್ಣ, ಪಾಪ ಅವನಿಗೇಕೆ ಬೈಯುವಿ? ಇವನ ಹೆಂಡತಿ ಅವನ ಕಣ್ಣು ತಪ್ಪಿಸಿ ಸುಳ್ಳುಗಾರಿಕೆ ಮಾಡುತ್ತಿರಬೇಕು. ಅದಕ್ಕಾಗಿ ಅವಳನ್ನು ಕೊಂದಿದ್ದೇನೆ. ನನ್ನ ಹೆಂಡತಿ ಅತಿಯಾಗಿ ಅಲ್ಲಿಯ ಗಂಗೆ ಹೊಟ್ಟೆ ಪವಿತ್ರಳು. ಮಾನ್ಯಕ್ಕೆ ಸೂರ್ಯನ್ಯ ನಿನ್ನ ಕತ್ತಿಸಿ ಕೊಲ್ಲದ ಬಿಡ. ಜೈಲಿನಲ್ಲಿ ಇರುವುದನ್ನು ಮರೆತು ನನ್ನ ಸ್ನೇಹಿತರ ಮೇಲೆ ಕತ್ತಿ ಇಟ್ಕೊಳ್ಳೋ ಧೈರ್ಯ ಬಂದಿತ ಮಗನ ನಿನಗೆ? ಏನಲೇ ಬಡವ, ಮಾತಿನಲ್ಲಿ ಹೇಳಿದರೆ ಅರ್ಥವಾಗುದಿಲ್ಲ. ಕತ್ತೆ ಬಡವ, ಕತ್ತಿಗೆ ಕೈ ಹಾಕುವ. ಈಗಲಾದರೂ ಹೇಳು, ಕೆರೆತ್ತಿರ ನಿನ್ನ ಎಕರೆ ಜಮೀನು ನನಗೆ ಬಿಟ್ಟು ಕೊಡು. ನಿನಗೆ ಕೇಳಿದಷ್ಟು ಹಣ ಕೊಡುತ್ತೇನೆ. ಹಣ ಸೌಕರ, ಹಣದ ಆಸೆಗೆ ಅನ್ನ ಕೊಡುವ ಭೂಮಿ ತಾಯಿಯನ್ನು ಮಾರುವ ನಾಮರ್ಥ ನಾನಲ್ಲ. ಸೌಕರ, ನನ್ನ ಪ್ರಾಣ ಇರೋವರೆಗೂ ಆ ಜಮೀನನ್ನು ಮಾರುವುದಿಲ್ಲ. ಆ ಜಮೀನಿಗೆ ದಕ್ಕುವುದಿಲ್ಲ. ಮುತ್ತು, ಈ ಮಗನಿಗೆ ಬುದ್ಧಿ ಕಲಿಸಬೇಕಾದ ಇವನು ಜೈಲಿನಲ್ಲಿ ಕೊಯ್ಯಬೇಕು. ಅದಕ್ಕೆ ನೋಡಿ ಇವನನ್ನು. ಅದರ ಚಿಂತೆ ಬಿಡು ಸುನೀಲ್. ರೇಖನ ಕೊಲೆ ಕೇಸ್ ಮುಚ್ಚಿ ಹಾಕಿ ಕೇಸ್ ಫೈಲ್ ಮಾಡದೆ ಈ ಮಗನಿಗೆ ನಾನು ತೋರಿಸುತ್ತೇನೆ ನರಕದ ದಾರಿಯನ್ನು. ಹಾಗೆ ಮಾಡು. ಈ ಕಾಕಿಯ ಕರ್ಮತ್ತ ಈ ಮಗನಿಗೆ ತಿಳಿಯಲು ನಾವಿನ್ನು ಬರುತ್ತೇವೆ. ಮಾಡಿ ನಿನ್ನ ಜೀವಕ್ಕೆ ಆಪತ್ತು ತಂದುಕೊಳ್ಳಬೇಡ. ಸುಮ್ಮನೆ 10 ಎಕರೆ ಜಮೀನನ್ನು ನಮಗೆ ಬಿಟ್ಟು ಕೊಡು. ಹೊಲ ನನ್ನದು, ಕೊಡುವುದು ಬಿಡುವ ನನಗೆ ಬಿಟ್ಟ ವಿಷಯ. ಆ ಹೊಲದ ವಿಷಯದಲ್ಲಿ ತಲೆ ಹಾಕಲು ಆ ಹೊಲ ನಿಮ್ಮ ಅಪ್ಪನಲ್ಲ. ಕತ್ತೆ ಬರಲ್ಲ. ಒಳ್ಳೆ ಮಾತಿನಿಂದ ಹೇಳಿದರೆ ನಮ್ಮ ಅಪ್ಪನ ಬಗ್ಗೆ ಮಾತನಾಡಿದ ತಿನ್ನು ಮಾಡಿ ಲಾಠಿ ಆಟನ್ನು. ಕಾಕಿ ತೊಟ್ಟಿರುವ ಎಂದ ಅಕ್ಷರ ಅಪರಾಧಿಗಳಲ್ಲಿ ಮನೆ
ಇದು ನನ್ನ ಸ್ಟೇಷನ್, ನಾನೇ ಸರ್ವಾಧಿಕಾರಿ. ನಾನೀಗ ಮನಸ್ಸು ಮಾಡಿದರೆ ನಿಮ್ಮ ಅಣ್ಣನನ್ನು ಇಲ್ಲೇ ಸಾಯಿಸಬಲ್ಲೆ. ಏನೆಂದರೆ ನನ್ನ ಅಣ್ಣನ ಪ್ರಾಣ ತೆಗಿತೀನೆಂದೇ ಅಲ್ವಾ? ಇನ್ಸ್ಪೆಕ್ಟರ್, ಕುರಿ ಹಾಲನ್ನು ಕುಡಿಸಿ ರಾಗಿ ಮುದ್ದೆನ ಉಳಿಸಿ ಕೊಂಡು ಉಳಿಯಂತೆ ನನ್ನನ್ನು ಬೆಳೆಸ್ತಿರುವ ನನ್ನ ಅಣ್ಣ ಈ ಗಂಡು ಹುಲಿ ಮುಂದೆ ನನ್ನ ಅಣ್ಣನ ಸಾವಿನ ಬಗ್ಗೆ ಮಾತನಾಡುವ. ಏನೋ ಮುಗಿಯುತ್ತ ಮಗನ ನಿನ್ನ ಕತೆ. ಅವನ ಮೇಲೆ ಕೈ ಮಾಡಿ ನನ್ನ ಹೇಗಿದೆಯಪ್ಪ? ಅಣ್ಣ ಅಣ್ಣ, ಆಡಿಟ್ಟು ನನ್ನ ಕೈಯನ್ನು ಕಟ್ಟಿ ಬಿಟ್ಟಲ್ಲ ನಾನೀನ. ಸಮಾಧಾನ ಮಾಡಿಕೋ ಸೋದರ. ದುಡುಕು ಕಡಿಗಿಗ ಮೂಲ ಕಾಕಿ ತಟ್ಟಿರುವ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡೋ ತಪ್ಪಪ್ಪ, ತಪ್ಪು. ಕೈ ಮಾಡುದು ತೆಪ್ಪಣ್ಣ. ಆದ್ರೆ ಪವಿತ್ರವಾದ ಕಾಕಿ ಧರಿಸಿ ಕರ್ತಾಳ ದಾರಿ ಮರೆತು ಕ್ರಿಸ್ತ ಸಂಘ ಬೆಳೆಸಿ ಕೊಡೋರಿ ಮೇಲೆ ಸವಾರಿ ಮಾಡಲು ಎಂತನರ ಅಂತಕರ ಮೇಲೆ ಕೈ ಮಾಡುದು ತೆಪ್ಪಲ್ಲಣ್ಣ. ಈಗಲೇ ನೀನು ಒಪ್ಪಿಗೆ ಕೊಟ್ಟರೆ ಕ್ಷಣದಲ್ಲೇ ಗೊಂಡೆ ತೆಗೆದು ತಾಕುವೆ ನಾಯಿ ಮಗನನ್ನ. ಬೇಡ ಶಕ್ತಿ, ಬೇಡಪ್ಪ ಬೇಡ ಶಕ್ತಿ, ಬೇಡಪ್ಪ ಬೇಡ ಶಕ್ತಿ. ಸತ್ಯದ ದಾರಿಯಲ್ಲಿ ನಡೆಯುವ ನಮಗೆ ಒಂದಲ್ಲ ಒಂದು ದಿನ ಜಯ ಸಿಕ್ಕೇ ಸಿಗುತ್ತದೆ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರ್ಬೇಕಪ್ಪ. ಈಗ ನೀನು ಮನೆಗೆ ನಡೆಯಪ್ಪ. ಆಗಲಣ್ಣ. ಇನ್ಸ್ಪೆಕ್ಟರ್, ನನ್ನ ಅಣ್ಣನ ಮೇಲೆ ನೀನು ಏನಾದ್ರೂ ಕೈ ಮಾಡಿದ್ರಿ ಅಣ್ಣ ಕೊಡು ಹಾನಿ ಮಾಡಿ ಹೋಗ್ತೇನೆ. ನಿನ್ನ ಮೈ ಚರ್ಮನ ಸುಲಿದು ನನ್ನ ಅಣ್ಣನ ಕಾಲಿಗೆ ಚಪ್ಪಡಿಯನ್ನು ಒಲಿಸಿ ನಿನ್ನ ದೇಹದ ಮಾಂಸ ಕಂಡುಗಳನ್ನು ನರಿನಾಗಲಿ ಅಂತ ನನ್ನ ನೆನಪಿನಲ್ಲಿರಲಿ. ಇನ್ಸ್ಪೆಕ್ಟರ್, ನೀರಿನ ಜೊತೆ ಆಟ ಆಡಿದ್ರೆ ಮುಳುಗೋಗ್ತೀಯಾ? ಬೆಂಕಿ ಜೊತೆ ಆಟ ಆಡಿದ್ರೆ ಸುಟ್ಟು ಹೋಗ್ತೀಯಾ? ಈ ಶಕ್ತಿ ಜೊತೆ ಆಟ ಆಡಿದ್ರೆ ಸುಟ್ಟು ಹೋಗ್ತೀಯ ಮಗನೇ, ಮಗನೇ. ಹೋಗಲೇ ಬಚ್ಚ. ನಿಮ್ಮಂತ ನನ್ನ ಮಕ್ಕಳಿಗೆ ಎದುರಾಗೊಂಡು ನಾನಲ್ಲ, ಇವನು ಮುತ್ತುರಾಜ್ ಎಳೆದಾಕು ಈ ಮಗನನ್ನ ಒಳಗಡೆ. ಮರಿನ ನಾಯಿ ಮರಿನ ತಾನೆ ಮರಿನ ಶಿವ 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 ಶಿವ. ಸಾಲ ಕೊಡೋದು ಬಾಕಿ ಎತ್ತದು. ಈ ಮಧ್ಯೆ ನನ್ನ ಜೀವಕ್ಕ ವಿಶ್ರಾಂತಿ ಇಲ್ದಂಗ ಆಗ್ಬಿಡತ್ತಂತೇನೆ. ರತ್ನಿ ಇತ್ತಾಗ ಬರಕತ್ತಾಳ. ಬರ್ಲಿ ಬರ್ಲಿ. ಹೌದಲ್ಲ ಹುಡುಗಿ, ಹೋಟ್ಲ್ ನಡ್ಸಕ್ 1000 ರೂಪಾಯಿ ಸಾಲ ಇಸ್ಕೊಂಡು ಈಗ ಯಾವ ಬಾಕಿ ಕೊಡ್ಬೇಕಂತ ಏನ? 1000 ರೂಪಾಯಿ ವಸೂಲಿ ಮಾಡಕ್ ಬಂದಿ ಏನ್? ಅಲ್ಲೇ ರತ್ನಿ, ನಿನ್ನೆ ಬಂದ್ ಕೇಳಿದ, ಇವತ್ತು ಬಾ ಅಂದೆ. ಅದ ಈಗ ಬಂದ್ ಕೇಳಿದ್ರ ನಾಳೆ ಬಾ ಅಂತೀಯಲ್ಲ. ಹಿಂಗ ನಾಳೆ ತೋರ್ಸಂತ ಹೊಂಟ್ರ ನನ್ನ ಬಾಕಿ ಕಟ್ಟದೆ ಹೋಗಲೇ ರತ್ನಿ, ನನ್ನ ಬಾಕಿ ಕಟ್ಟದೆ ಹೋಗ. ಬೇಸರ ಮಾಡ್ಕೊಂತಿ, ನಾಳೆ ನಿನ್ನ ಮೇಲೆ ಕೈ ಬಿಡು. ಅಷ್ಟು ನಾಳದು ನನ್ನ ಮೇಲೆ ಹಾನಿ ಮಾಡ್ಬೇಡ ನೀನು. ನೋಡು, ಇವತ್ತು ಬಾಕಿ ಕಟ್ಟ ಮಠ ನಾನ್ ನೀನು ಬಿಡಂಗಿಲ್ಲ. ನೋಡೋ ಸಂತ, ನನ್ನ ಬಿಡದಂಗ ಹಿಡ್ಕೊಂಡು ಏನ್ ಮಾಡ್ತಿ? ಹಿಡಿದು ನಮ್ಮೂರ್ ನಾಗಪ್ಪ ಕಟ್ಟಿ ಕುಂದ್ರಸ್ತೇನೆ. ಬಂದ್ ಮಾಡ್ತಾರ ನಮ್ಮಂತ ಹುಡ್ರು ಪಂಚಾಯತಿಯ. ಸರಿಯಾಗ ಇಟ್ಬಿಟ್ನಲ್ಲ ಊಟನ ಅಂತೀನಿ. ಯಾರ ಮಾಡಿ ಅವನಿಗೆ ಹೆಂಗಾರ ಮಾಡ್ಲಾಬೇಕು. ಮಾಮ
ಯಾರಿಗೆ ಮಾವ ಲಕ್ಷಣ ಮಾಡ್ದಲ್ಲ ರತ್ನೆ? ಇನ್ ಯಾರಿಗೆ ಹೇಳ ನಿನಗ ಹೇಳಾಕತ್ತೀನಿ ನೋಡು ಕರೆ ಹೇಳ್ಬೇಕಂದ್ರ ನನಗ ರಾತ್ರಿ ಕೂಡ ನನ್ನ ಕನಸ್ನಾಗ ನೀನೇ ಬರ್ತಿ. ನಾನು ಬಂದು ನಿನಗೆ ಏನ್ ಮಾಡ್ತಿಲ್ಲ ಮತ್ತ ಹೋಗ ನಾಚಿಕೆ ಬರಕತ್ತ. ಹೋಗ್ಲಿ ಬಿಡಲಿ, ನಾಚಿಕೆ ಆದ್ರೆ ಹೇಳೋದು ಬೇಡ. ಮತ್ತ ನಿನ್ನ ಬಾಕಿ ಕಟ್ಟಬೇಕೇನ? ಬಾಕಿ ಕಟ್ಟೋದು ಬೇಡ ರತ್ನೆ, ನಿನ್ನ ಸಾಲ ನಾನು ಕಟ್ಕೊಂತೀನಿ. ನೀನು ಒಂದು ನನ್ನ ಜೊತೆ ಹಿಂಗ ಸರಿಯಾಗಿದ್ರ ಸಾಕ ನೋಡ. ಇರ್ತಿನ್ ತಗೊಳ, ಯಾರು ಬೇಡ ಅಂತಾನ. ನಿನ್ನಂತ ಸುರಸುಂದರಾಗ ಸಿಗ್ಬೇಕಂದ್ರ ನನ್ನ ಪುಣ್ಯ ಮಾಡಿದ ಪುಣ್ಯ. ಮತ್ತೆ ಮಾಡ್ದಿ ತಡ, ಕುಳಿಸಿ ನಿನ್ನ ನಡ, ಇಬ್ಬರು ಸೇರಿ ಪ್ರೀತಿ ಮಾಡೋಣ ಗಡ. ಇನ್ನೊಂದಾಗಿಲ್ಲ ಬಾಳ ಟೈಮ್ ಆಗ್ತಾ ಬಂತ. ನಡಿ ನಾಳೆ ಖಂಡಿತ ಬಾಕಿಗಳು ಮುಂದುವರ್ಸ ಕಟ್ಟಲೇ ಇನ್ನೊಂದಾಗಿ
ಹುಟ್ಟಿದ ಪ್ರೀತಿಯ ಕೈಯಲಿಲ್ಲ ಎಂದು ಹೇಳಕ್ಕಾಗವಾಗ ಕೈಯಲಿಲ್ಲ ಹುಟ್ಟಿದ ಪ್ರೀತಿಯ ಕೈಯಲಿಲ್ಲ ಎಂದು ಹೇಳಕ್ಕಾಗವಾಗ ಕೈಯಲಿಲ್ಲ ಬರ್ತೇನೆ. ಟಾಟಾ ಬಾಯ್. ಯಾರಿಗೆ ಬೇಕು ಈ ಕೆಲಸ ಯಾರಿಗೆ ಭದ್ರಾವತಿ ಹುಡುಗಿ ಖುಷಿ ಮೆರಿತೈತ ಹೋಗಿದ್ದು ಹಂಗ ಓಟ ಈ ಹಾಳಾದ ಕರೆಂಟ್ ಐತಲ್ರಿ ಯಾವಾಗ ಬರ್ತತ್ತ ಯಾವಾಗ ಹೋಗತ್ತ ಒಂದಂಗ ಆಯ್ತ್ರಿ ಒಂದು ಸ್ವಲ್ಪ ಹೊತ್ತು ಕರೆಂಟ್ನಾಗ ನಂದಾಕ್ ಅಂತಾರ್ರಿ ಹಾಳಾದ ಹುಡುಗರ್ ಕೊಟ್ಟೇನ ಏ ರತ್ನ ಇಲ್ಲಿ ನಿಂತ್ಕೊಂಡ್ ಯಾರ ದಾರಿ ಕಾಯಕತ್ತೆ ಸರ್ತಿ ಪ್ರಕಾರ ಬೀಸ ಮನುಷ್ಯ ನಾನು ನಿಂದ ಸರ್ತಿ ಹಿಂಗ ಬರಕ್ ನಂದ ಕರೆಂಟ್ ಹಿಂಗ ಹೋಗಕ್ ಸರಿ ಆತ್ ನೋಡ ಹಾಕಿಲ್ಲ ರತ್ನ ಒಂದ ಸಮಾನ ನಮ್ಮ ಓಣಾಗ ಹೋಗ್ಸಾಕಲಿ ಹಂಗಿನ ಬರ್ತಾಳ ನಂದಾಕಿ ನಾ ತಮ್ಮ ಅಂತಾಳ ಈಗ ಗಂಗ ಶಾರದಾ ಬರ್ತಾಳ ನಂದೊಂದ್ ಸ್ವಲ್ಪ ಹಾಕಂತಾಳ ಇನ್ನು ಮಲ್ಲಾಪುರ ಮನೆ ಕಡೆ ಹೋದಂದ್ರ ಕಾಲೇಜ್ ಹುಡುಗಿಯರ್ ಬರ್ತಾರ ಮಮ್ಮ ನಂದು ಒಂದ್ ಸ್ವಲ್ಪ ಮಮ್ಮ ನಂದು ಒಂದ್ ಸ್ವಲ್ಪ ಹಾಕ ಪುಟ್ಟಿ ಅಂತಾರ ನೀನು ಬಂದಿ ಈಗ ನಂದು ಒಂದ್ ಸ್ವಲ್ಪ ಹಾಕ ಪುಟ್ಟಿ ಅಂತಿ ಹಿಂಗಿರ್ಬೇಕಾದ್ರ ನನ್ ಯಾರ್ದಾಕ ಯಾರ್ ಬಿಡಾಕ ನೀನ ಹೇಳ ನೋಡ ನೀನ್ ಯಾರ್ದಾಗ್ತಿ ಯಾರು ಬಿಡ್ತೀನಿ ನಂದ ಹಾಕಬೇಕಿತ್ ಮೊದ್ಲು ಇಲ್ಲ ಅಲ್ಲ ಆಡ್ತನೆ ಇನ್ನುಳಿದ ಸುಮ್ಮನೆ ನೀನ್ ಪುಟ್ಟಿ ಹಾಕಿದ್ರ ನಮ್ ಮುಲರಿಂಗ ಅಂತಾಳ ಯಾಕಲ್ಲೋ ತಮ್ಮ ನಂದ್ ಹಾಕಿಲ್ಲ ಅಂತಾಳ ಇತಾತ ಬಂದಿದ್ರು ಓಣ್ಯಾಗ ಯಾಕಲ್ಲೋ ಬಾಡ ಹಿಂಗ್ಯಾಕ ಭೇದ ಭಾವ ಮಾಡ್ತೀಯ ಅಂತಾರ ನೋಡಾಗಿರಿ ನಿನಗ ಗೊತ್ತಿದ್ದ ಇದೆ ನನ್ನ ಹೋಟೆಲ್ಗ ಹಿಟ್ಟು ಬೇಕನ್ನೋದು ನಿನಗ ಅವಸರದ್ರ ನಿಂತದ್ದು ಬಿಸ್ಕೊಂಡ್ ಹೋಗ್ಬೇಕಲ್ಲ ನಿಂತಿತ್ತು ಮಾಡಿಸ್ಕೊಂಡು ಹೋದ್ರ ನನ್ನ ಗಿರಾಕಿ ಕಳ್ಕೊಂಡ್ಬಿಡ್ತೀನಲ್ಲ ಏನಾರ ಮಾವ ಹಾಕಿಟ್ಟಿರ್ತಾನ ಅಂತ ನಮ್ಗೆ ಇಟ್ಕೊಂಡ್ ಬಂದ್ ನೋಡು ಅವಸರದ್ರ ಸಿಟ್ಟಾಗಲ್ಲ ಇರತ್ನೆ ರಾತ್ರಿ ಕರೆಂಟ್ ಬರ್ತೈತಲ್ಲ ಅವಾಗ ಬಾ 12 ಗಂಟೆ ಸುಮಾರ ಬಾ ಇನ್ನೊಂದು ಮಿಷಿನ್ ಒಳಗೆ ರೂಪಾಯಿ ಏನೋ ಮಾವ ನಂದು ಅವಸರ ಇಲ್ಲ ಗಿರಿ ಅನ್ನ ನಾನು 2 ತೊಂಡಿ ಬೇಯಿಸ್ಕೊಳ ನಂದು ಅವಸರ ಐತಂದ್ರ 2 ತೊಂಡಿ ಬೇಯಿಸಿ ಕಳಿಸ್ತೇನೆ ನಂದು ಅವಸರ ಇಲ್ಲ ಅಂದ್ರ ಗಂಧ ನೋಡ ನೀನ್ ಹೋಟೆಲ್ ಹೆಂಗ್ ಗೆದ್ಯ ಹಂಗ ಬೀಸ್ ಕಳ್ಸನ ನೋಡ ರಾತ್ರಿ ಗಂಟೆ ಎಲ್ಲ ಬರೋದ್ ನಾನು ಹಿಡ್ಕೊಂಡಿಲ್ಲ ಏನಿದ್ರು ಮುಂಜಾನೆ ಬರ್ತೇನಿ ನಾ ಇಲ್ಲ ಅಂತ ಹಂಗ 2 ಹೋಳಿಗೆ ಇಡ್ಬೇಡ ನೋಡ್ ಮತ್ತ ಈ ಅಂತ ಮಾತಂತ ಹೇಳ್ತೀರಿ ರತ್ನೆ ನಂದೇನು ಹಳೆ ವರ್ಷ ನಂದು ಹಳೆ ಮಿಷನ್ ತಿಳ್ಕಾಯ್ತೇನ ನಂದೇನೋ ಹೊಸದ್ರಿ ನೋಡು ನಂದೇನೋ ಹೊಸದ್ ನೀನು ಜೋಳ ಏನಾರ ನನ್ ಗಿರಣಿ ಸಿಕ್ತಂದ್ರ ಗಂಧ ಬಸ್ತೇನೆ ಹೌದ್ ಬಿಡ ಮತ್ತ ನೀನೇ ಹಿಂಗಿದೀಯ ಅಂದ್ರ ಮತ್ತ ನಿನ್ನ ಮಿಷಿನ್ ನೇಟುತ್ತ ನೋಡ ಹಂಗಾರ ಬಾಳ ಚಲೋ ಇದ್ದಾಗ ಕಳೆದಾಗ ನಾನು ಮುಂಜಾನ ಬಂದ್ ತಗೊಂಡ್ಬರ್ತೇನೆ ಇರ ಬರ್ಲಿಲ್ಲ ಮೈ ಮೇಲೆ ಹಂಗ ಬರಕತ್ತೀಯಲ್ಲ ಜೀವ ನನಗೆ ಜೀವ ಹಂಗ ಗೊತ್ತೇನ ಕಾಡಪ್ಪ ರೇಷ್ಮೆ ಪಕ್ಕಕ್ಕೆ ಒಂದ್ ಬಿಡ್ತೈತಲ್ಲ ಆ ಪ್ರೀತಿ ಮ್ಯಾಗ ಕರ್ಕೊಂಡೋಗಿ ನೀನ್ ಹಿಡ್ಕೊಂಡು ಪ್ರೀತಿ ಮಾಡಕ್ ಅನಿಸ್ತೈತಿ ಅಲ್ಲಿ ಅಪ್ಪಿ ತಪ್ಪಿ ಯಾರಾದ್ರೂ ನೋಡಿದ್ನಂದ್ರ ನಮ್ಮೂರ್ 7 ಟ್ಯಾಂಕಿ ಮ್ಯಾಗ ಕರ್ಕೊಂಡೋಗಿ ನನ್ನ ಪ್ರೀತಿ ಮಾಡಕ್ ಅನ್ಸತ್ ನೋಡ ನೀನನ್ನು ಪ್ರೀತಿ ಮಾಡ
ನೋಡಲಿ ನೋಡು ಬಣ್ಣ ಹಚ್ಕೊಂಡು ಒಂಥರ ಕನ್ನಡದ ಮಾಣಿಕ್ಯ ಅಭಿನಯ ಚಕ್ರವರ್ತಿ ಏನಿದೆಯಾ ಏನ್ ಬಿಟ್ಟಿದ್ಯಾ ನೋಡ ನನಗೆ ಈ ಕಾಳಕ್ಕ ಹೈಡೆ ಎಲ್ಲ ಇಟ್ಕೊಂಡ್ಬಿಟ್ಟು ನೋಡಗಿರಿ ನನ್ನ ಹಂಗ ದಾರಿ ಬಾಲಿ ಚಿನ್ನ ಬಂದಿದ್ದೀನಲ್ಲೋ ನೀಡಿ ಇಲ್ಲಿ ಸೈಡ್ಗೆ ನಿಂತ ಕುಂತಾರ ಜನ ಅವ್ರ ಮಂದಿ ಹಿಂಗ ನಿಂತ ನೋಡ ಹಂಗ ನಿಂತ್ಕೊಂಡಂಗ ಒಂದು ಹೊಗೆ ಏ ಹೋಗ ಹೋಗ
ನಿಮ್ಮ ಅವ್ನ ನಡಿ ಮತ್ತೆ ಹೋಗ್ ಹೋಟೆಲ್ ಬಂದ್ ಹೋಗ್ ಸ್ಟಾರ್ಟ್ ಮಾಡಕ್ ಬರ್ತೀನಿ ನಡಿಯ ನಿಮ್ಮ ಅವ್ನ ನಡಿ ಮುಂದೋಗ್ ನಡಿ ಬರ್ತೀನಿ ನಾನು ಬೈಯುವಂತೆ ನಮ್ಮ ಹೋಗ ಬೈಯುವಂತೆ ಬಾಗ್ಲ ಲೇಟ್ ಆಗುತ್ತೆ ನಾನು ಬರ್ತೇನೆ ಬಾಯ್ ಹುಡುಗಿ ನೀನು ಹೋಟ್ಲಾಗಿದ್ರೆ ಒಳ್ಳೆ ವ್ಯಾಪಾರ ರತ್ನ ಇದು ಒಂದು ಪಾನರ್ ಸಂಬಂಧ ಇರೋವರ್ ಜಾರಿ ಎಲ್ಲ ಸುತ್ತಾರ್ದು ಬಂದ್ರ ಆಡ್ಬೇಡರ್ ಬಸ್ಸಿಂದಾಗ ಇಲ್ಲ ನೋಡ ಅದಕ್ಕ ನಿಂತಾಕ ಬಂದ ನೋಡ ಪಾನರ್ ಹುಡ್ಕೊಂತ ನೋಡ ನನ್ನ ಹತ್ರ ಎಲ್ಲಿರ್ತೈತಿ ನಿಮ್ಗೆ ಹಂಗೂ ಬೇಕು ಅಂದ್ರ ಹೋಟೆಲ್ಗೆ ಒಬ್ಬ ಗಿರಿ ಅಂತ ಬರ್ತಾನ ಅವನ ಹತ್ರ ಇರ್ತಕೊಂಡು ಎಂತ ಬೇಕಂತ ತಗೊಂಡ್ ಹೋಗುವಂತ ಅವನದಲ್ಲ ಅವನ್ ಗಿರಿಯ ಬೇರೆಯವರಿಗೆಲ್ಲ ಪಾನರ್ ಕೊಡಂಗಿಲ್ಲ ರತ್ನೆ ಏನ್ ಮಾಡೋದ್ ನನ್ನ ಟೈಮು ಚೆನ್ನಾಗಿಲ್ಲ ಅಷ್ಟ್ ಯಾಕೆ ಬೇಸರ ಮಾಡ್ಕೊಂತೀವಿ ನೋಡ ನನ್ನ ಹೋಟೆಲ್ಗೆ ಒಬ್ಬ ಡ್ರೈವರ್ ಬರ್ತಾನ ಒಂದು ಮೂಟೆ ಚೀಲ ಬಿಟ್ಟು ಹೋಗೋಣ ಪಾನ್ಗಳು ದೊಡ್ಡವು ಅಗ್ಲಂದು ಉದ್ದಂದು ಎಲ್ಲ ನಿನಗೆ ಯಾವ್ದು ಬೇಕಾ ತಗೊಂಡ್ ಹೋಗೋದು ಬಾವತ್ತ ದೊಡ್ಡ ಪಾನರ್ ಸಣ್ಣ ಪಾನರ್ ಎಲ್ಲ ಅದಾವೇನ ಅದ್ರಾಗ ಅಷ್ಟೇ ಯಾಕ ಮಂಜ ಈ ಡಗ್ಲ ತೂತಿನ ಪಾನ್ ಸಮತ ಐತಿ ತೂತಿನ ಪಾನರ್ ಐತೆ ಅಯ್ಯೋ ನನ್ನ ಸಿಂಗಾರಿ ಅದು ಒಂದು ಪಾನರ್ ಇದ್ರೆ ಸಾಕು ನೋಡ ನನ್ನ ಗಾಡಿ ಹಂಗ ತಟ್ ತಟ್ ಅಂದಂಗ ಎದ್ದು ಬಂದ್ ನಂಗ ನಿಲ್ತೈತಿ ನೋಡಿ ರೆಡಿ ಮಾಡ್ತೀಯ ಚಲೋ ಮಾಡಲ್ಲ ಗಾಡಿನ ಕೊಡಗಡೆ ಮತ್ತೆ ತಗೋಬೇಕ
ಬೇಗ ಹೋಗೋಣ. ನಾನು ಗಾಡಿ ಸರಿ ಮಾಡ್ಕೊಂಡ್ ಬರ್ತೀನಿ. ಸಿಟಿಯಿಂದ ಇಂದು ರೂಪ ಬರುತ್ತಾನೆಂದು ಇನ್ನು ಬರ್ಲಿಲ್ವಲ್ಲ. ಇನ್ನು ಬರ್ಲಿಲ್ವಲ್ಲ. ಹಲೋ ರಾಮ ಮಾವ. ಆಯ್ ಬಾರೂಪ, ನಿನ್ನ ದಾರಿಯನ್ನೇ ಕಾಯ್ತಿದ್ದೆ. ಅಂದಾಗೆ ನಾನು ಬರೆದ ಪತ್ರ ನೀವು ತಲುಪಿದ್ದು ತಾನೆ? ಓ ಮಾವ, ತಲುಪಿತು. ನೋಡು ಮಾವ, ಅದ ನನ್ನ ಅಕ್ಕ ನನ್ನನ್ನ ಅವಳ ಮಳುಕಿನ ಹೆಚ್ಚಾಗ್ತಿರ್ತಿಲ್ಲ. ಆದ್ರೆ ನಮ್ಮ ಅಕ್ಕನ ಕಳ್ಕೊಂಡು ನಾನು ಹತ್ರ ಹೊರಟಿದ್ದೆ. ನನಗೆ ಇನ್ಯಾರು ದಿಕ್ಕು? ಅವಳ ರೂಪ, ಸಮಾಧಾನ ಮಾಡ್ಕೋ. ಅತ್ತಿಗಿಲ್ಲದಿದ್ದರೆ ಏನಾಯ್ತು? ನಿಮಗೆ ನಾನಿಲ್ಲವೇ? ನೋಡಿ ಮಾವ, ನೀವಿದ್ದೀರ ಅನ್ನೋ ಭರವಸೆಯಿಂದಲೇ ನಾನು ಇಲ್ಲಿವರೆಗೂ ಬಂದಿದ್ದೆ. ಮಾವ, ಅದೆಲ್ಲ ಇರಲಿ, ನನ್ನ ಅಕ್ಕನ ಸಾವು ಹೇಗಾಯ್ತು? ಹೇಗಾಯಿತು ಎಂದು ನನಗಿನ್ನು ಸ್ಪಷ್ಟ ತಿಳಿದಲ್ಲ ರೂಪ. ಆದರೆ ಭೀಮಣ್ಣನ ಮೇಲೆ ನನಗೆ ಅನುಮಾನವಿದೆ. ಏಕೆಂದರೆ ಅತ್ತಿಗೆಯನ್ನು ಚುಚ್ಚಿದ ಚಾಕು ಭೀಮಣ್ಣನ ಕೈಯಲ್ಲಿತ್ತು. ಓಹೋ, ಅಂದ್ರೆ ಆ ನನ್ನ ಅಕ್ಕನ ಸಾವಿಗೆ ಕಾರಣ ಆ ಭೀಮಣ್ಣ ಮಾವನೇನಾ? ಹೌದು ರೂಪ, ನಮ್ಮ ಮನೆಗೆ ಬರುವ ಧೈರ್ಯ ಬೇರೆ ಯಾರಿಗಿಲ್ಲ. ಹೀಗಾಗಿ ನನಗೆ ಭೀಮಣ್ಣನ ಮೇಲೆ ಪೂರ್ತಿ ಸಂಶಯವಿದೆ. ಸರಿ ಮಾವ, ನಿಮ್ ಮಾತು ನಂಬ್ತೀನಿ. ನೋಡಿ ಮಾವ, ನಮ್ಮ ಅಕ್ಕ ಸಾವಿನ ಸುದ್ದಿ ಕೇಳಿದಾಗ್ಲಿಂದ ನನ್ನ ಮನಸ್ಸಲ್ಲಿ ಆ ಚಿಂತೆ ಅಂತ ಚಿಂತೆ ತುಂಬಾ ಕಾಡ್ತಿದೆ ಮಾವ. ನಿನ್ನ ಚಿಂತೆಯನ್ನು ಒಡೆದು ಓಡಿಸಲು ನಾನಿದ್ದೇನೆ ರೂಪ. ಹತ್ತಿರ ನಾ ಕುಡಿಯ ನಿನಗೆ ಮತ್ತೊಂದು. ಒಂದು
ಯಾಕೆ ಈಗ ತಾನೇ ಬಂದೆ. ಈ ದರಿದ್ರ ನಮ್ಮನೆ ಸೇರಿದ ಮೇಲೆ ನಮ್ಮ ಮನೆ ಶಾಂತಿ ಅನ್ನೋದು ಹಾಳಾಯ್ತು. ರಾಮು, ಏನ್ ಮಾತಾಡ್ತಾ ಇದೀಯ ರಾಮು? ನೋಡು, ನಿನಗೆ ನನ್ನನ್ನು ಕಂಡ್ರೆ ನಿನಗೆ ಯಾಕೆ ಅಷ್ಟೊಂದು ಕೋಪ? ನಾನ್ ನಿಮ್ಮ ಮನೆಯವಳು ಅಲ್ವೇನಪ್ಪ? ಯಾವ್ದು ನಿನ್ನ ಮನೆ? ಇನ್ನೊಂದು ಸಾರಿ ನಾನು ಈ ಮನೆ ಅಂದರೆ ನಿನ್ನನ್ನೆಲ್ಲರೂ ಉಳಿಸಿ ಬಿಡ್ತೇನೆ. ಹೋಗ್ಲಿ ಬಿಡು ರಾಮು, ಏನೋ ಬಾಯ್ ತಪ್ಪಿ ಆ ಮಾತನ್ನ ಮಾತಾಡ್ದೆ. ಇನ್ನೊಂದು ಸಾರಿ ನಾನು ಅವ್ರ ಜೊತೆ ಮಾತಾಡಲ್ಲ. ಸಾಕ್ ಸುಮ್ಮನೆ ಸೋಗಲಾಟ. ಯಾ ದರಿದ್ರ ಘಲಗೆಯಿಂದ ಈ ಮನೆ ಸೇರ್ಕೊಂಡೆ ನಮ್ಮ ಅಕ್ಕನನ್ನು ನುಂಗಿ ನೀರ್ ಕುಡ್ದ ಪಾಪಿ ನೀನು. ರೂಪ, ಏನ್ ಮಾತಾಡ್ತಾ ಇದ್ದೆ ರೂಪ? ರೇಖಾ ನನ್ಗೆ ಒಡ ಹುಟ್ಟಿದ ಅಕ್ಕನ ಸಮಾನ. ನಾನಂತವಳ ಸಾಯಿಸ್ತೀನ? ಇಲ್ಲ ರೂಪ, ಇಲ್ಲ, ನಾನಂತವಳಲ್ಲ ರೂಪ. ಅವಳು ನನ್ನ ಒಡ ಹುಟ್ಟಿದ ಅಕ್ಕ ಅಂತ ಭಾವಿಸಿ ಅವಳನ್ನ ಈ ಬಾಯ್ತುಬ್ಬ ಅಕ್ಕ ಅಂತ ಕರೀತಾ ಇದ್ದೆ. ನೋಡು, ನಿಮ್ಮದೇನಾದ್ರು ನನ್ನ ಒಡ ಹುಟ್ಟ ಅಕ್ಕನನ್ನು ಈ ನಿನ್ನ ಹೊಲಸು ಬಾಯಿಂದ ಅಕ್ಕ ಅಂತ ಕರೆದ್ರೆ ಬಾಯಿ ಬಡದ್ ಬಿಡ್ತೀನಿ, ಎಚ್ಚರ. ಹೊಡಿ ರೂಪ, ಹೊಡಿ. ಯಾಕೆ ಕೈ ಹೇಳಿಸ್ತೆ? ನಿಮ್ಮಂತವ್ರು ಹೊಡಿಬೇಕು ಅಂತ ತಾನೆ ಆ ಪರಮಾತ್ಮ ನನ್ನನ್ನ ಈ ಮನೆಗೆ ಕಳ್ಸಿರೋದು. ಬಿಕ್ಕಿ ಬಿಕ್ಕಿ ನಿನ್ನ ಅಕ್ಕ ಸತ್ತಿಲ್ಲ. ಬಾಯಿ ಮುಚ್ಚದ ಸಾಮಾನ್ಯನಿಲ್ಲ. ನೋಡು ರಾಮು, ನನ್ನ ಹೆತ್ತವರಿದ್ದಿದ್ರೆ ನಾವ್ ಯಾಕಪ್ಪ ಈ ಮನೆಗೆ ಬರ್ತಾ ಇದ್ದಿದ್ದು? ಆ ಪಾಪಿ ದೇವ್ರು ಈ ಪಾಪಿಯ ಕಷ್ಟನ ನೋಡ್ಬೇಕು ಅಂತಾನೆ ನನ್ನ ಹೆತ್ತವ್ರನ್ನ ಕಿತ್ಕೊಂಡಿದ್ದಾರೆ. ನೋಡೆ, ಅವ್ರವ್ರು ಮಾಡಿದ ಪಾಪ ಅವ್ರವ್ರು ಅನುಭವಿಸ್ಲೇಬೇಕು. ಆದ್ರೆ ಈ ನಿನ್ನ ದರಿದ್ರ ಮುಖನ ನನ್ ತೋರಿಸ್ಬೇಡ. ಮೊದ್ಲೇ ರೇಖಾ, ರೂಪ, ನೋಡಿ, ನಾನು ಈ ಮನೆ ಬಿಟ್ಟು ಹೋದ್ರೆ ಹೇಗೆ ಹೇಳು? ನನಗ್ ತಾನೇ ನನ್ನರು ಅಂತ ಯಾರಿದ್ದಾರೆ? ನೋಡು, ಈ ಮನೆಯಲ್ಲಿ ತಿಂದ ಅನ್ನದ ಋಣ ನನ್ ಮೇಲಿದೆಯಮ್ಮ.
ಅದಕ್ಕೋಸ್ಕರ ಈ ಮನೇಲಿರೋ ನಿಮ್ಗಳ ಸೇವೆ ಮಾಡಿಕೊಂಡು ಕಸನೋ ಮುಸ್ರೆನೋ ತಿಕ್ಕೊಂಡು ಇಲ್ಲೇ ಇಟ್ಬಿಡ್ತೀನಿ. ದಯವಿಟ್ಟು ನಿನ್ನ ಕಾಲ್ ಮುಗಿದು ಹೇಳ್ತೀನಿ, ನನ್ನನ್ನ ಮಾತ್ರ ಮನೆ ಬಿಟ್ಟು ಆಚೆ ಕಳಿಸ್ಬೇಡ. ಹೇಳಿದ ಮಾತಿಗೆ ಉತ್ತರ ಕೊಡುವೇನೆ ರೂಪ. ಬಾಯಿ ಮಾತಿನಿಂದ ಹೇಳಿದರೆ ಇವಳಿಗೆ ಅರ್ಥವಾಗಲಿಲ್ಲ. ಕತ್ತಿಗೆ ಕೈ ಹಾಕಿ ನೂಕೊಳ್ಳೋದು. ರಾಮು, ರೂಪ, ಕಾವೇರಿನ ಈ ಮನೆಯಿಂದ ಏಕೆ ಹಚ್ಚಾಕಿರುವೆ? ಮತ್ತೆ ಈ ಬೇಕಾರಿನ ಮನೆ ಒಳಗೆ ಇಟ್ಟುಕೊಂಡು ಪೂಜೆ ಮಾಡಬೇಕೇನು? ಬಾಯಿ ಮತ್ತು ಕತ್ತೆ ಬೇಡವ. ಕಾವೇರಿ ಬಿಕರಿ ಅಲ್ಲ, ಅವಳಿ ಮನೆಯೊಳನ್ನು ನಿನಗೆ ಸಾರಿ ಸಾರಿ ಹೇಳಿದ್ದಾನೆ. ಸಾರಿ ಹೇಳಿದ ತಕ್ಷಣ ಒಪ್ಪಿಕೊಳ್ಳಲು ನಾನೇನು ಮೂರ್ಖನಲ್ಲ. ನಿನಗೆ ಇವಳ ಮೇಲೆ ಅಷ್ಟೊಂದು ಅಕ್ಕರಿದ್ದರೆ ಬೇರೆಯವನು ಮನೆ ಮಾಡಿ ಇವಳನ್ನು ಇಡು. ಚೆಲಿಗೆ ಕೊಟ್ಟರೆ ಅಜ್ಜಿ ಆಯ್ತು ನಿನ್ನದು. ಅಕ್ಕನ ಸಮನಾಗಿರುವ ಕಾವೇರಿ ಮೇಲೆ ಕೈ ಮಾಡಲು ಆಚೆ ಆಗಬೇಕು ನಿನಗೆ. ನೋಡು ಮಾವ, ಯಾವುದೋ ಬೀದಿ ಭಿಕಾರಿ ಹೆಣ್ಣಿಗೋಸ್ಕರ ಸ್ವಂತ ಒಡಹುಟ್ಟ ತಮ್ಮನನ್ನು ಈ ರೀತಿ ಮಾತಾಡೋದು ನನಗೆ ಯಾಕೆ ಸರಿ ಕಾಣ್ತಿಲ್ಲ. ರೂಪ, ಯಾವುದು ಸರಿ ಯಾವುದು ತಪ್ಪು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆತನದ ಗಣತಿ ಗೌರವದ ಬಗ್ಗೆ ತಿಳಿದುಕೊಂಡು ಜೀವನ ಮಾಡೋದು ಮೊದಲು ಕಲಿತುಕೊಳ್ಳ ನೀವು. ನೋಡ ಮಾವ, ಈ ಮನೆ ಘನತೆ ಗೌರವ ಏನು ಅಂತ ನನಗೂ ಚೆನ್ನಾಗ್ ಗೊತ್ತು. ಆದ್ರೆ ಈ ದರಿದ್ರ ಮುಂದೆ ಯಾವಾಗ ಈ ಮನೆ ಸೇರ್ಕೊಂಡ್ಲು ಆಗ ನಮ್ಮ ಅಕ್ಕ ನನ್ನ ನುಂಗಿ ನೀರ್ ಕೊಡ್ದ ಪಾಪಿ ಇವಳು. ಏನು ಮಾತನಾಡ್ತೀರಿ ಎಂಬ ಪ್ರಜ್ಞೆ ನಿನಗೆ? ರೇಖಾತಿಯನ್ನು ಯಾರಿಕೊಂಡಿರ್ಬೋದೊಂದು ನಾವು ಚಿಂತಿಸುತ್ತಿರುವಾಗ, ಈಗಿರುವಾಗ ಯಾವುದೇ ತಪ್ಪು ಮಾಡಿದ ಕಾವೇರಿ ಮೇಲೆ ಎಂತ ಅಪರಾಧ ತರೋದು ತಪ್ಪ? ನಿನ್ನ ತಪ್ಪು ಒಪ್ಪಿದ ಮಾತು ನನಗೆ ಬೇಕಿಲ್ಲ. ನಿನ್ನ ತಿಳುವಳಿಕೆ ಮಾತು ಕೇಳಲು ನಾವೇನೋ ಹಾಲು ಕುಡಿಯುವ ಮಕ್ಕಳಲ್ಲ. ಇವರ ಹತ್ರ ನಮ್ಮದೇನ ಮಾತು. ಶಕ್ತಿ ಮಾವ, ನಾನು ಮನೇಲಿ ಇರುವುದಿಲ್ಲ ಮಾವ. ನಾನು ಈ ಮನೆಯನ್ನು ಬಿಟ್ಟು ಹೊರಟೋಗ್ತೇನೆ. ಕಾವೇರಿ, ಎಂತ ಮಾತು ನೋಡುವ ನೀನು? ನೀನು ಈ ಮನೆ ಬಿಟ್ಟು ಹೋದರು ಭೀಮನ ಬಂದು ಕಾವೇರಿ ಅಲ್ಲ ಎಂದು ಕೇಳಿದ್ರು ನಾನೇನೆಂದು ಹೇಳಲು? ಹೇಳಿ ಮಾವ, ಈ ಮನೆಯನ್ನು ಬಿಟ್ಟು ಹೊರಟೋದ್ಲು ಅಂತ ಹೇಳಿ. ನೀನು ಈ ಮನೆ ಬಿಟ್ಟು ಹೋಗಿರೋ ಸುದ್ದಿ ಭೀಮನಿಗೆ ಏನಾದರೂ ತಿಳಿದರೆ ಭೀಮನ ಎದವಾರದ ಪ್ರಾಣ ಬಿಡ್ತಾನೆ ಕಾವೇರಿ. ಹೌದು ಮಾವ. ಏಕೆ ಅಂದರೆ ತಾನು ಔಷಧಿಕೊಂಡರು ಮತ್ತೊಬ್ಬರಿಗೆ ಅನ್ನ ನೀಡುವ ದೇವರು ನನ್ನ ಅಣ್ಣ. ಮಾವ, ಭೀಮಣ್ಣ ಮಾವನ ಮನಸ್ಸು ಮಲ್ಲಿಗೆ ಹೂವಿನಂತೆ. ಬೇರೊಬ್ಬರ ಸುಖಕ್ಕಾಗಿ ಜೀವ ತೇಡು ದುಡಿದು ತಂದು ತರುವಂತ ಕರ್ಣಮೂರ್ತಿಯವರು. ಆದ್ರೆ ನಾನು ಈ ಮನೆಯಲ್ಲಿದ್ರೆ ರೂಪನ್ಗೂ ರಾಮುಗೂ ಬರಲ್ಲ ಮಾವ, ಬರಲ್ಲ. ಅದರ ಚಿಂತೆ ಬಿಡು ಕಾವೇರಿ, ಸ್ವಲ್ಪ ದಿವಸ ಎಲ್ಲ ಸರಿಯಾಗುತ್ತಿದೆ. ಆದ್ರೆ ಇನ್ನೊಂದು ಮಾತು, ಎಂತ ಸಮಯ ಬರಲಿ ನೀನೀ ಮನೆ ಬಿಟ್ಟು ಹೋಗಬಾರದು. ಆಯ್ತು ಮಾವ, ನೀನು ಮತ್ತು ಭೀಮಣ್ಣ ಮಾವ ಈ ಮನೇಲಿ ಇರೋ ತನಕ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಮಾವ. ಕಾವೇರಿ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಂದ್ರಿ. ಅದೇನು ಅಂತ ಹೇಳಿ ಮಾವ. ಸೌಂದರ್ಯದ ಗಡಿ ಮಾತಿನ ಮುತ್ತು, ಗುಣ ನಡತೆಯ ಗೌರಿ ಅಂತಿರುವ ನಿನ್ನನ್ನು ನಾನು ಮನಸಾರ ಪ್ರೀತಿ ಮಾವ, ಈ ಮಾತು ನಿಜನ ಮಾವ? ನಿನ್ನ ಹಾಡಿಗೆ ನಿಜ ಕಾವೇರಿ. ಮಾವ, ಕಣ್ಣಿಗೆ ಕಾಣುವ ದೇವರು ಅಂದ್ರೆ ನೀವೇ. ನಿಮ್ಮಂತವ್ರನ್ನ ಪಡಿಬೇಕಾದ್ರೆ ನಾನು ತುಂಬಾ ಭಾಗ್ಯ ಮಾಡಿದ್ದೇನೆ. ನಿಜವಾಗ್ಲೂ ನನ್ನಂತ ಅದೃಷ್ಟವಂತೆ ಬೇರೆ ಯಾರು ಇಲ್ಲ. ಹಾಗಾದ್ರೆ ತಡ ಏಕೆನಲ್ಲಿ? ಪ್ರೀತಿಯ ತಾಳಕ್ಕೆ ಆ ಕೂನಿ ನೆಚ್ಚಿ ನುಡಿಯಲಿ ನಿನ್ನ ಕಾಲಿ ಕೆಚ್ಚೆ.
ಒಂದು ದಿನ ನನ್ನ ತಮ್ಮಂದಿರ ಮುಖ ನೋಡದೆ ಇದ್ದವನು ನಾನಲ್ಲ. ಆದರೀಗ ಅವರ ಮುಖ ನೋಡುವ ಭಾಗ್ಯ ಕಿತ್ತುಕೊಂಡೇನಪ್ಪ. ಪರಮೇಶ್ವರ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇನ್ನು ಬಾಳಿ ಬದುಕಬೇಕಾದ ನನ್ನ ತಮ್ಮಂದಿರಿಗೆ ಯಾವ ಕಷ್ಟವನ್ನು ಕೊಡಬೇಡಪ್ಪ. ದೇವ, ಕೊಲೆ ಸುಲಿಗೆ ಕಳ್ಳತನ ಮಾಡೋರಿಗೆ ಶಿಕ್ಷೆ ಕೊಡುವುದಕ್ಕಿಂತ ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿ ಬದುಕುವ ನಮ್ಮಂತರಿಗೆ ಶಿಕ್ಷೆ ಕೊಡುತ್ತೀವಿ ಅಲ್ಲ. ಇದು ನಿನಗೆ ಯಾವ ನ್ಯಾಯಪ್ಪ? ಪಾಪ, ನೀನೇನು ಮಾಡುವೆ? ಕಡುಕರ ಮಾಡುವ ಕುತಂತ್ರವನ್ನು ಕಂಡು ದೇವಾ ನೀನು ಮೂಕನಾಗಿದೆ. ಇನ್ನು ನೀನು ಸುಮ್ಮನಿದ್ದರೆ ನಿನ್ನ ಭಕ್ತರಿಗೆ ಉಳಿಗಾಲವಿಲ್ಲ. ನೀನೊಮ್ಮೆ ಈ ಕನ್ನಡಿಗೆ ಆಶೀರ್ವಾದ ಮಾಡಿ ನೋಡು. ಕಡುಕರ ವಿರುದ್ಧ ಶಕ್ತಿ ಹೊರತು ರಾಜ ಮತ್ತವನ ತಮ್ಮ ಸುನೀಲ್ ರಾಜನಿಗೆ ನ್ಯಾಯ ನೀರು ಕೊಡಿಸಿ ಅವರಿಬ್ಬರ ರುಂಡವನ್ನು ಚೆಂಡಾಡಿ ಕರ್ಮಕ್ಕೆ ಅಂತ ಹಾಡಿ ಕರ್ಮದ ಜಾತಿಯನ್ನೇ ನಾನು ಬೆಳಗಿಸುತ್ತೇನೆ. ಏನಪ್ಪ, ಜೈಲಿನಲ್ಲಿ ಇದ್ದುಕೊಂಡು ಇಚ್ಛಾರ್ಕಂದ ಮಾತನಾಡುತ್ತಿದ್ದಾನಲ್ಲ ಎಂದು ನಗುತ್ತೀಯ? ನಗು ತಂದೆ ನಗು. ನಿನ್ನ ಲೀಲೆ ಬಲ್ಲವರ್ಯಾರು? ಕಾದು ನೋಡುತ್ತೇನೆ ದೇವಾ, ಮುಂದೇನಾಗುವುದೆಂದು.
ಹೊಂದಲು ಸಾಧ್ಯವಿಲ್ಲ. ಈ ಸುಳಿನ ಹತ್ತಿರ ಸುಳಿಯಬಾರದು. ಏಕೆಂದರೆ ಬ್ರಹ್ಮ ನನ್ನ ಹಣೆ ಬರವನ ಬರೆದಿರುವ ಬ್ರಹ್ಮನಿಗಿದ್ದವನ ಬರೆದಿಟ್ಟಿದ್ದುಕೊಂಡ ನಾನು ಸಂತು ಮಗನೇ, ಇವತ್ತು ಗಂಡು ಸೋದ ನೋಡು ನೀನು. ಹೌದು, ಕೈಯಲ್ಲೇಕೆ ಲಾಂಗ್ ಹಿಡಿದು ಬಂದಿರುವೆ? ನಿಮ್ಮಂತ ದುಷ್ಟರುಂಡು ಚಾಂಡಾಡಲು ನೆನಪಿಸಿಕೊಳ್ಳಲ್ಲ. ಮಗನೇ, ಪೆನ್ನು ಪುಸ್ತಕ ಹಿಡಿಯುವುದನ್ನು ಬಿಟ್ಟು ಲಾಂಗ್ ಹಿಡಿದು ನನ್ನ ಕತ್ತರಿಸಲು ಹೊರಟಿರುವೆಯ ಮಗನಿಗೆ ತಪ್ಪಾದ್ರಿ ಸಕರ. ಸಿನಿಮಾ ನೋಡಿದ್ ಗುಮ್ಯಾಗ ಹಿಂಗ್ ಮಾಡ್ಬಿಟ್ಟ. ಇಲ್ಲ ಮಗನೇ, ನಿನ್ನನ್ನು ಜೀವಂತ ಬಿಟ್ಟರೆ ಇವತ್ತು ಲಾಂಗ್ ಎತ್ತಿದ ಹೋಗಿ ಇನ್ನೊಂದು ನೀನು ಕೊಂಡಿಟ್ಟು ಕೊಲ್ಲಲು ಯೋಚಿಸುವುದಿಲ್ಲ. ಇದೇ ಮಚ್ಚಿನಿಂದ ನನ್ನ ಕತ್ತರಿಸಿ ಹಾಕುತ್ತೇನೆ. ನನ್ನ ಕೊಲ್ಲಬೇಡ್ರಿ, ನಿಜ ಹೇಳ್ತೇನ್ರಿ. ನಿನ್ನೆ ನಮ್ಮ ಗುರು ಚಾಲೆಂಜ್ ಸ್ಟಾರ್ ಅಭಿನಯಿಸಿದ ಶಾಸ್ತ್ರಿ ಪಿಕ್ಚರ್ ನೋಡಿ ಮಾಡಿಬಿಡ್ರಿ, ನನ್ನ ಕ್ಷಮಿಸ್ಬಿಡ್ರಿ. ಅಂತ ಕೈಯಲ್ಲಿ ಲಾಂಗ್ ಹಿಡಿದ ಕ್ಷಣ ಕೊಲ್ಲುವ ಧೈರ್ಯ ಬರುತ್ತನ್ನು ತಿಳಿದಿರುವ ಮಗನೇ. ಲಾಂಗ್ ಇರೋದು ತಿಳಿದಿರಬೇಕು. ನಡಿ ಒಳಗೆ. ಇನ್ನೊಂದು ಸಾರಿ ಈಗ ಮಾಡಬೇಡ. ನಾನು ಬರ್ತೇನೆ. ಹಳೆ ಸುನೀಲ್ ಮುತ್ತು ಏಕೆ ಬರಲು ತಡವಾಯಿತು? ಸ್ಟೇಷನ್ ಅಲ್ಲಿ ಒಂದ್ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ಬರುವುದು ತಡವಾಯ್ತು. ಅಂದಾಗೆ ಹೇಳಿ ಕಳಿಸಿದ ವಿಷಯ ಏನು? ಮುತ್ತು, ಕರಡಿ ಬೆಟ್ಟದಲ್ಲಿರುವ ಗಂಧದ ಮರಗಳು ಮತ್ತು ಬೆಲೆ ಬಾಳುವ ತರಿಸಿ ಇಂದು ರಾತ್ರಿ ಸಾಗು ಹಾಕಬೇಕೆಂದಿರುವಿ. ಅದಕ್ಕಾಗಿ ನಿನ್ನ ಸಹಾಯ ಕೇಳಿ ಹೇಳಿ ಕಳಿಸಿರುವಿ. ಕತ್ತರಿಸಿ ಸಾಗಿಸಲು ನನ್ನ ಸಹಕಾರದ ಸುನೀಲ್, ಆದರೆ ಇದರಲ್ಲಿ ನನ್ನ ಪಾಲು ಎಷ್ಟೆಂದು ತಿಳಿಯಲಿಲ್ಲ. ಪಾಲಿನ ಬಗ್ಗೆ ಯೋಚಿಸಬೇಡ ಮುತ್ತು, ಏಕೆಂದರೆ ಜೊತೆಯಲ್ಲಿದ್ದವರಿಗೆ ಹಂಚಿ ತಿನ್ನೋದು ನನ್ನ ಪಾಲಿಸಿ. ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಸುನೀಲ್, ಆದರೆಂಬ ಅಪಸವೇಕೆ ಮುತ್ತುರಾಜ್? ಬೆಂಗಳೂರಿನಲ್ಲಿ ಒಂದು ಕೋಟೆಗೆ ಒಂದು ಬಂಗಲೆಯನ್ನು ಕೊಂಡುಕೊಂಡಿರುವೆ, ಅದಕ್ಕಾಗಿ ಆಯ್ತು ಬಿಡು ಮುತ್ತು. ಈ ವರದಲ್ಲಿ ಬಂದ ಲಾಭದಲ್ಲಿ ಅರ್ಧ ಪಾಲು ನಿನಗೆ ಕೊಡುತ್ತೇನೆ. ಸಂತೋಷ? ತುಂಬಾ ಸಂತೋಷ ಸುನೀಲ್. ನಿನ್ನಂತ ಸ್ನೇಹಿತನ ದಯದಿಂದ ನಾನು ಸಾಕಷ್ಟು ಹಣ ಗಳಿಸುವ ಮಾರ್ಗ ಕಂಡುಕೊಂಡೆ. ಬಿಡು ಮುತ್ತು, ಈಗ ಮಾಲು ಸಾಗಿಸೋದ್ರ ಬಗ್ಗೆ ಮಾತನಾಡು. ಇಂದು ರಾತ್ರಿ ನಾನು ಎಷ್ಟು ಗಂಟೆಗೆ ಇಲ್ಲಿಂದ ಹೊರಡಲಿ? ಸುಮಾರು 12 ಗಂಟೆಗೆ ಹೊರಟ ಬಿಡು. ಅರ್ಧ ಗಂಟೆಗೊಮ್ಮೆ ನನಗೆ ಫೋನ್ ಮಾಡು. ಯಾವ ದಾರಿಯಲ್ಲಿ ಬರಬೇಕು, ಹೇಗೆ ಹೋಗಬೇಕೆಂದು ನಾನು ತಿಳಿಸುತ್ತೇನೆ. ಯಾರಿಂದಲೂ ತೊಂದರೆ ಆಗೋದಿಲ್ಲ. ಈ ಮತ್ತು ಇರುವಾಗ ನಿನಗೆ ಯಾವ ತೊಂದರೆ ಸುನೀಲ್? ಹಿಡಿದ ಕೆಲಸ ಸಂಪೂರ್ಣ ಆಗುವ ತನಕ ಎಲ್ಲ ಕಣ್ಣಾಗಿ ಕೆಲಸ ಮಾಡುತ್ತೇನೆ. ಅಷ್ಟು ಮಾಡು ಮತ್ತು ಇನ್ನು ಸ್ವಲ್ಪ ದಿವಸದಲ್ಲಿ ಈ ದೇಶದ ಸಂಪತ್ತನ್ನು ಕೊಳ್ಳೆ ಬೆಳೆದು ನಾವು ದೊರೆಗಳಾಗಿ ಮೆರೆಯೋಣ. ಈಗ ನಮ್ಮ ಹುಡುಗರಿಗೆ ಕೆಲಸ ಮಾಡಲು ಅಡ್ವಾನ್ಸ್ ಕೊಟ್ಟು ಬರೋಣ.
ಹೇಗಿದೆ? ನೋಡಿ, ಈ ನಿಮ್ಮ ಅರಮನೆ ತುಂಬಾ ಚೆನ್ನಾಗಿದೆ. ಆದ್ರೆ ನನ್ನನ್ನು ಅರ್ಜೆಂಟ್ ಆಗಿ ಕರೆಸಿದ ಕಾರಣ ಹೇಳ್ತೀನಿ ರೂಪ. ನಿನ್ನ ಅಕ್ಕ ರೇಖನ ಸಾವಿನ ಬಗ್ಗೆ ನಿನಗೆ ಏನನ್ನಿಸುವುದು? ನನ್ನ ಅಕ್ಕನ ಸಾವು ಕೊಲೆ ಅಂತ ನನಗೆ ಅನ್ಮಾನ. ಛೇ, ಹೋಗ್ಲಿ ಬಿಡಿ, ಆ ಚಿಂತೆ ಈಗ್ಯಾಕೆ? ಹಾಗೆಂದರೆ ಹೇಗೆ ರೂಪ? ನಿನ್ನ ಒಡ ಹುಟ್ಟಿದ ಅಕ್ಕನ ಸಾವಿನ ಬಗ್ಗೆ ಇಷ್ಟೊಂದು ಹಗುರವಾಗಿ ತೆಗೆದುಕೊಳ್ಳಬೇಡ. ಆ ಸಾವಿನ ಬಗ್ಗೆ ಸ್ವಲ್ಪ ವಿಚಾರ ಮಾಡು. ನೋಡಿ, ಆ ವಿಚಾರ ಮಾಡಿದ್ರೆ ಏನು ಫಲ ನೀವೇ ಹೇಳಿ. ನಿನ್ನ ಅಕ್ಕ ಮರಳಿ ಬರುವುದಿಲ್ಲ ನಿಜ ರೂಪ. ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಅವರನ್ನು ಕೊಂದವರನ್ನು ನೀನು ಭೇಟಿ ಆಡಲೇಬೇಕು. ನೋಡಿ, ನಿಮ್ಮಂಥವ್ರು ನನ್ ಜೊತೆದ್ದಾಗ ನಾನು ಎಂಥವ್ರನ್ನ ಭೇಟಿ ಆಡಬಲ್ಲೆ. ಶಭಾಷ್ ರೂಪ. ಈಗ ನಾನು ಹೇಳಿದಂತೆ ಕೇಳಿದರೆ ಅಷ್ಟೇ ಸಾಕು. ನೋಡಿ, ಕೇಳುತ್ತೇನೆ, ಹೇಳಿ. ನನ್ನ ಅಕ್ಕನನ್ನು ಕೊಂದೋರು ಯಾರು? ಬೇರೆ ಯಾರಲ್ಲ ರೂಪ, ನಿಮ್ಮ ಮಾವನಾದ ಭೀಮಣ್ಣನೇ ಕಾರಣ. ನಿಮ್ಮ ಮನೆಯಲ್ಲಿರೋ ಅಂದದ ಬೆಳಗಿ ಕಾವೇರಿ ಮೇಲಿನ ಮೋಹಕ್ಕೆ ನಿನ್ನ ಅಕ್ಕಳನ್ನು ಕೊಲ್ಲಲು ಆ ಭೀಮಣ್ಣನೇ ಕಾರಣ. ಓಹೋ, ಇದ್ರೂ ಇರ್ಬೋದು. ಆ ತಾಟಗಿತ್ತಿ ಮೇಲಿನ ವ್ಯಾಮೋಹಕ್ಕೆ ಆ ಭೀಮಣ್ಣನೇ ನನ್ನ ಅಕ್ಕನ್ನ ಕೊಲೆ ಮಾಡಿರ್ಬಹುದು. ಹೌದು, ನೀವ್ ಹೇಳೋ ಮಾತು ನಿಜ. ಆದ್ರೆ ಆ ಭೀಮಣ್ಣನಿಗೆ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರೇಖಾನೇ ಅಲ್ಲ. ಅವನಿಗೆ ಅಷ್ಟೇ ಅಲ್ಲ ರೂಪ, ಅವನ ವಂಶವನ್ನು ಚಾಲಾಡಬೇಕು. ಅಂದಾಗ ಮಾತ್ರ ನಿನ್ನ ಅಕ್ಕಳ ಆತ್ಮಕ್ಕೆ ಶಾಂತಿ. ನೋಡಿ, ಆ ರಾಗು ಮಾತ್ರ ನನಿಬೇಕು. ಬೇರೆ ಉಳಿದವರದ್ದು ನೀವೇನ್ ಬೇಕಾದ್ರೂ ಮಾಡಿ, ಅದ್ರ ಸಹಾಯ ನಾನ್ ಮಾಡ್ತೀನಿ. ಆಗಲಿ ರೂಪ, ನಿನ್ನ ರಾಮನನ್ನು ನಾನು ಬಿಟ್ಟು ಬಿಡ್ತೇನೆ. ಹಾ ರೂಪ, ಈಗ ಒಂದು ಮಾತು ಕೇಳಬಹುದೇ? ಓ, ಕೇಳೇ ನೀನ್. ಈ ನಿನ್ನ ಸೌಂದರ್ಯಕ್ಕೆ ನಾನು ಬರುವಾಗಿದ್ದೇನೆ. ನನ್ನ ಮನ ತಣಿಸಲು ಒಂದು ಹಾಡನ್ನು ಹಾಡಿ ನರ್ತಿಸುವಿಯಾ? ನೋಡು, ನಮ್ಮ ಮಕ್ಕಳನ್ನ ಆತ್ಮಶಾಂತಿಗೊಳಿಸ್ಕೋಬೇಕು ಅಂತ ನೀನು ಯಾವ ಸಹಾಯ ಬೇಕಾದ್ರೂ ಮಾಡಕ್ ನನ್ ಜೊತೆ ಇದ್ದೀರಾ. ಆಗ ನೀವ್ ಹೇಳೋ ಕಾರ್ಯ ನಾನಿಲ್ಲ ಅಂತೀನ. ಇದಕ್ಕೆ ಆ ದೇವ್ರ ಸಹ ಮೆಚ್ಚೋದಿಲ್ಲ.
ರೂಪ, ಈ ನಿನ್ನ ಸ್ನೇಹದಿಂದ ನನಗೆ ಸ್ವರ್ಗ ಸಿಕ್ಕಂತಾಯ್ತು. ನಿಮಗೆ ಹಣ ಏನಾದ್ರು ಬೇಕೆ? ಬೇಡ ಸುಮಂತ್, ನೋಡಿ, ಹಣ ಬೇಕಾದಾಗ ನಾನು ಕೇಳಿ ಪಡೆಯುತ್ತೇನೆ. ಹಾಗಾದ್ರೆ ನಾನು ಇಲ್ಲಿ ಬರ್ತೀನಿ. ಹೌದು, ಆ ಭೀಮಣ್ಣ, ಆ ಕಾವೇರಿ ನನ್ನ ಅಕ್ಕನ ಸಾವಿನ ಕಾರಣವಾದ. ಅವರಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರೇಖಾನೇ ಅಲ್ಲ. ನೋಡಿ ಸುನೀಲ್, ಹಾಗಾದ್ರೆ ನಾನು ಬರ್ಲಾ? ಆಯ್ತು ರೂಪ, ಹೋಗಿ ಬಾ. ನಂಬಿ ಎದ್ದು ಬರಲಾಗದ ಗುಂಡಿಗೆ ನೀನು ಬಿದ್ದರೆ ಮುಗಿದ ಮಗನೇ ನಿನ್ನ ಮನೆತನದ ಕತೆ. ನಿನ್ನ ಸೋದರ ಶಶಿ ರೂಪನನ್ನು ಮುಂದೆ ಇಟ್ಟುಕೊಂಡು ಅವಳು ತಂಕಾಗಿ ತೋರಿಸುವೆ. ನಿನ್ನ ಮನೆತನಕ್ಕೆ ಸುಡುಗಾಡಿದ ದಾರಿ ರಾಜನ ಅಟ್ಟಹಾಸಕ್ಕೆ ನೆರಗಬೇಕು. ಸುತ್ತಿಪ್ಪತ್ತೈದು ಜನ ಭೀಮಾ ಎದುರಾಳ ಸಾವನ್ನು ನೋಡಲು ನನಗೆ ಅಪ್ಪಲು ಇದ್ದಂತೆ. ಸಾಧನೆಯ ಮಗನೇ, ಈ ಕರೀಗದ ಕಳನಾಯಕರ ಕಾಣಿಸ್ತಾರೆ. ಪೂಜೆ ಗಂಧಿ ಪೀಸ ಮಾಡಬೇಡ ಟಿಂಗಿ ಟಂಗ ಕ್ಯಾನ್ಸ ಹುಡುಗಾರೆ ಒಂದು ಕಿಸ್ಸ. ಹುಡುಗಿ ನೀನು ಪೂಜೆ ಗಂಧಿ ಪೀಸ ಹುಡುಗಾರೆ ಒಂದು ಕಿಸ್ಸ. ಈ ಡ್ರೈವರ್ ಮಂಜುನ್ ಗಾಡಿ ಆರನ್ ಶಬ್ದ ಕೇಳಿದ್ರೆ ಸಾಕು ನೋಡಿ ಪಾಳೆ ಹಚ್ತಾರ. ಯಾಕಂತೀರ? ಗಾಡಿ ಎತ್ತಾಗ ಒಂದು ದಿನ ರಜೆ ಮಾಡಿದ್ರೆ ಸಾಕ್ರಿ, ಮೇಲಿಂದ ಮೇಲೆ ಫೋನ್ ಹಾಕ್ತಾರ. ಯಾಕೆ ಡ್ರೈವರ್ ಮಾಮ ಗಾಡಿ ರಜೆ ಮಾಡಿಯಲ್ಲ ಅಂತ ಕೇಳ್ತಾರ. ಹೋಗ್ಲಿ ಬಿಡ್ರಿ, ಇವತ್ತು ರಜೆ ಮಾಡಿ ಬಂದಿದೆ. ಹೋಟೆಲ್ ರತ್ನಿ ಜೋಡಿ ಪ್ರೀತಿ ಮಾಡಕ. ಮೇಲೆ ಎಳ್ಳು ನೀರು ಎಟ್ಟು ಓದ್ಲು ನೋಡು ಅಂತಮ್ಮ ಅಂತಮ್ಮ. ಬೇಕಾಗಿದ್ದ ಕೂಡಲೇ ಅವಳಿಲ್ಲ ಅನ್ನೋ ನೆನಪು. ರಾತ್ರಿ ಅಂತ ಕಂಡು ಒಂದು ವೈಟು ಒಂದು ರೆಡ್. ಹೃದಯ ಹೊಡ್ಕೊಂತಿಲ್ಲ ಸತ್ತಿತ್ತು. ಹಂಗೋ ಹಿಂಗೋ
ವರ್ಷ ಆಗಿಲ್ಲ ಅಲ್ಲ, ಇಷ್ಟಕ್ಕ ಸಾಕಾತಂತಿಯಲ್ಲ. ಇನ್ನು ಮುಂದೆ ಬಾಳ ಆಗವದವ. ಅದು ಬಾಳ ಆಗವು ಹೋಗವು ಅದಾವು. ಅದು ಮುಂದೆ ಮದುವೆ ಆಗ್ಬೇಕು, ವರ್ಷಕ್ 3-4 ಮಕ್ಕಳನ್ನ ಇರ್ಬೇಕು ನೋಡ. ಎಷ್ಟು ಬರ್ತದೆ ವರ್ಷಕ್ಕ? ಅದು ವರ್ಷಕ್ಕ 3-4 ಮಕ್ಕಳು ಬೇಕಂದೆ. ವರ್ಷ ಡಜನ್ ಹತ್ರ ಹೆಂಗಿದ್ದಿತ್ತು? ಅದು ಬಾಳ ಚಳ ನೋಡ್ರತ್ನ. ವರ್ಷಕ್ ಒಂದೆತ್ತು, ಇನ್ನೊಂದಕ್ಕ ಮತ್ತೊಂದ್ ವರ್ಷ ಕಾಯೋದ್ಕಿಂತ ನಮ್ಗೆ 12 ಮಕ್ಕಳನ್ನ ಎತ್ತ ಆಪರೇಷನ್ ಮಾಡ್ಕೊಂಡು ನೋಡರತ್ನ. ಮಗ ನಿಮ್ಮ ಅವನ ಅಲ್ಲ, ಈಗಿನ ಕಾಲದಾಗ ಗೌರ್ಮೆಂಟ್ ಮಾರು ಸಾರಿ ಸಾರಿ ಹೇಳ್ಯಾರ, ಒಂದು ಮಗು ಮೇಲೆ ಮತ್ತೆ ಮಕ್ಕಳು ಮಾಡ್ಕೊಂಡ್ಬಿಡ್ರಿ ಅನ್ನೋದು ಗೊತ್ತಿಲ್ಲ ನಿನಗ? ಗೊತ್ತೈತೆ ರತ್ನೆ, ಅವ್ರು ಹೇಳ್ತಾರಂತ ನಾವು ಸಡ್ಲ ಬಿಡಂಗಿಲ್ಲ. ಯಾಕಂದ್ರ ಈಗ ಕಾಯಿಲೆ ಎಂದಿಂದ ಬಂದ ಗೊತ್ತೇ ನಿನಗೆ? ಎಂತ ಬಂದವಪ್ಪ? ಹೇಳ್ತೀನಿ ಕೇಳ. ಹಂದಿ ಜ್ವರ, ನಾಯಿ ಜ್ವರ, ಕೋಳಿ ಜ್ವರ, ಸಾಮಿ ಜ್ವರ, ಇನ್ನು ಬಾಳ ಬಂದಾವ. ಅದಕ್ಕ ಉಡಿಸ್ಬೇಕಾದ್ರೆ 1-4 ಜಾಸ್ತಿನ ಉಡಿಸ್ಬೇಕು ನೋಡ. ಜಳ್ಳುದ್ರಿ ಗಟ್ಟಿ ಉಳಿತಾವ. ನೋಡ ಈಗಿನ ಕಾಲದಾಗ ಬಾಳ ಆಗೈತಿ ಅಂತಂದಾಗ ನಿಮ್ಮೊಂದು ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಸಂಜೆ ಅನ್ನಂಗಿಲ್ಲ, ಶುರು ಮಾಡಿದ್ದ ಹೌದತ್ಲಿ. ಬಾಳ ಮಕ್ಕಳಾದ್ರ ಮುಂದೆ ಮುಪ್ಪಿನ ಕಾಲದಾಗ ಒಬ್ರಿಲ್ಲಂದ್ರ ಒಬ್ರು ನೋಡ್ಕೊಂತಾರ ನೋಡ. ಯಾಕ ಒಬ್ಬರಿದ್ರೆ ನೋಡ್ಕೊಳ್ಳೋದಿಲ್ಲೇನ? ಡೌಟ್ ರತ್ನೆ. ಯಾಕಂದ್ರ ಮುಂದಿನ ಕಾಲದ ಮದುವೆ ಆದ್ಮೇಲೆ ಹೆಂಡತಿ ಮಾತ್ ಕೇಳಿ ತಂದೆ ತಾಯಿಗೆ ಕೂಳ ಹಾಕದ್ ಬಿಟ್ಟು ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಮಾಡೋ ಮಕ್ಕಳು ಜಾಸ್ತಿ ಆಗ್ಬಿಟ್ರ ನಮ್ಮ ಹೋಗ. ಹೌದು, ನೀ ಹೇಳೋದು ಕರೆ ಐತ್ ನೋಡಪ್ಪ. ಆಗಿನ ಕಾಲದಾಗ ತಂದೆ ತಾಯಿ ಅಂದ್ರ ಕೈ ಮುಗಿ ಮುಗಿತಿದ್ರು. ಈಗಿನ ಕಾಲದಾಗ ಕಾಯಿಗಿಂತಲೂ ಕಾಳವ ನೋಡತ್ತಾರ ನೋಡಿ. ಹೋಗ್ಲಿ ಬಿಡು ರತ್ನೆ, ಇನ್ನೊಬ್ರು ಸುದ್ದಿ ನಮ್ಗೆ ಯಾಕ? ಇವತ್ತು ನಿನ್ನ ಹೋಟೆಲ್ನಾಗ ಏನ್ ಮಾಡಿ? ನೀನೇನ್ ಮಾಡಿನ ನಿನಗ ಗೊತ್ತಿರೋದಲ್ಲ, ಅದ ತೂತೊಡಿ ಮಾಡಿಯ. ಅಯ್ಯೋ ನನ್ನ ಸಿಂಗಾರಿ, ನೀ ಮಾಡಿದ ತೂತೊಡೆ ಒಂದು ಸಾರಿ ತಿನ್ಬೇಕಂತ ಆಸೆ ಬಿಡದ್ ನೋಡ. 10 ಸರಿ ಬೇಕಾದ್ರೆ ತಿನ್ನುವಂತೆ ಮಾಮ. ಲೇ ಮಂಜು ಮಾಮ, ಏನಂತ ಬೇಗ ಹೇಳ, ತಡ ಮಾಡ್ರೆ ಆಗತ್ತಿ ನನಗೆ ಬಹಳ ತ್ರಾಸ. ನೋಡ, ನನಗೂ ನಿನ್ನ ಗಾಡಿ ಮೇಲೆ 10 ರೂಪಾಯಿ ಆಸೆ ಆಗೈತೆ. ಓಡಿಸ್ತೀಯೇನ? ನೀನು ನನ್ನ ಗಾಡಿ ಹತ್ತಿ ಕುಂತ್ರ ನನಗೆ ಓಡ್ಸಕ ಬಹಳ ಉರುಪ್ ಬರ್ತದ ನೋಡ. ಮಾಮ ಉರುಪ್ ಬರ್ತೈತಿ ಅಂತ ಮತ್ತೆ ನಾನು ಸಾಕು ಸಾಕು ಅನ್ನ ಗಂಟ ನೋಡ್ಬತ್ತ. ಆ ಪ್ರಶ್ನೆ ನೀನ್ ನಿಲ್ಸಂದ್ರ ನಾನ್ ನಿಲ್ಸಂಗಿಲ್ಲ. 20 ಸ್ಪೀಡ್ ಹಂಗ ಬೆಂಚಿ ಹೊಲ್ದ ಹಂಗ ಓಡಿಸ್ತಾನೆ ಇರ್ತೀನಿ ನೋಡ. ಚಲೋ ಮಾಡ್ತೀನಿ ಗಾಡಿನ. ಶುರು ಮಾಡು ನೋಡ, ನೀ ಮಾಡಿದ ಹೊಡಿ. ನಾನು